ಮಾನವನ ದೇಹದ ಆಧಾರಕ್ಕೆ ಮೂಲವಾಗಿರುವ ಚಕ್ರವೇ ಮೂಲಾಧಾರ ಚಕ್ರ. ಈ ಚಕ್ರವು ಭೌತಿಕ ಹಾಗೂ ಭೂಮಿಯ ಸಂಪರ್ಕವನ್ನು ಹೊಂದಿದೆ. ಇದು ಆಹಾರ ಮತ್ತು ಮೂಲಭೂತ ಅಗತ್ಯಗಳಿಗೆ ಸಹಕಾರಿಯಾಗಿದೆ. 7 ಚಕ್ರಗಳ ವ್ಯವಸ್ಥೆಯಲ್ಲಿ ಆಧ್ಯಾತ್ಮಿಕ ಹಾದಿಗೆ ಇದು ಮೊದಲನೆಯ ಚಕ್ರವಾಗಿದೆ. ಮೂಲಾಧಾರ ಚಕ್ರವು ಬೆನ್ನು ಮೂಳೆಯ ಕೆಳಗೆ ನೆಲೆಗೊಂಡಿದೆ. ಮುಖ್ಯವಾಗಿ ರಕ್ತ ಚಲನೆ, ಉಸಿರಾಟ ಹಾಗೂ ಜೀರ್ಣಕ್ರಿಯೆಗಳಂತಹ ಜೀವಾಧಾರಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಮೂಲಾಧಾರ ಚಕ್ರವು ಮೂಳೆಗಳು, ಕೀಲುಗಳು, ಹಲ್ಲುಗಳು ಹೀಗೆ ದೇಹದ ಗಟ್ಟಿಯಾದ ಭಾಗಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮೂಲಾಧಾರ ಚಕ್ರವು ಕೆಂಪು ವರ್ಣದಲ್ಲಿ ಪ್ರತಿನಿಧಿಸುತ್ತದೆ. ರೋಗ ನಿರೋಧಕ ಶಕ್ತಿ ಹಾಗೂ ಹೊಸ ಜೀವಕೋಶಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅನಗತ್ಯ ವಸ್ತುಗಳ ವಿಸರ್ಜನೆ, ರಕ್ತದ ಉತ್ಪಾದನೆ ಮತ್ತು ಅದರ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ಮುಖ್ಯವಾದ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಮೂಲಾಧಾರ ಚಕ್ರವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಯು ಸಾಮಾನ್ಯವಾಗಿ ಉತ್ತಮ ನಿರ್ಧಾರ, ಬಲವಾದ ಮತ್ತು ದೃಢವಾದ ಹಾಗೂ ಪ್ರಾಯೋಗಿಕ ನಡವಳಿಕೆಗಳನ್ನು ಪ್ರದರ್ಶಿಸುತ್ತಾನೆ. ಈ ಚಕ್ರದ ಕಾರ್ಯಚಟುವಟಿಕೆಗಳಲ್ಲಿ ಸಮಸ್ಯೆ ಉದ್ಭವಿಸಿದಾಗ ದೇಹಕ್ಕೆ ಹಲವಾರು ರೀತಿಯಲ್ಲಿ ತೊಂದರೆಗಳು ಕಾಣಿಸಲು ಆರಂಭಿಸುತ್ತದೆ. ಅದರಲ್ಲಿ ಮುಖ್ಯವಾಗಿ ಮೂಳೆ ಸವೆತ, ಸ್ನಾಯು ಹಾಗೂ ನಾಳಗಳ ದುರ್ಬಲಗೊಳ್ಳುವಿಕೆ, ಆತ್ಮವಿಶ್ವಾಸದ ಕೊರತೆಯ ಜೊತೆಗೆ ಖಿನ್ನತೆಯಿಂದ ಬಳಲುವಂತಾಗುತ್ತದೆ. ಬೆನ್ನು ನೋವು, ಭುಜದ ನೋವು, ರೋಗ ನಿರೋಧಕ ಶಕ್ತಿಗಳು ಕಡಿಮೆಯಾಗುತ್ತದೆ. ಮೂಲಾಧಾರ ಚಕ್ರವು ಉತ್ತಮ ಕಾರ್ಯನಿರ್ವಹಣೆ ಮಾಡಲು ನಾವು ಪೌಷ್ಟಿಕ ಆಹಾರ ಸೇವನೆ, ಪ್ರತಿ ರಾತ್ರಿ 7 ರಿಂದ 8 ಗಂಟೆಗಳ ಕಾಲ ಮಲಗಬೇಕು. ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಧ್ಯಾನ, ವ್ಯಾಯಾಮ ಮಾಡಬೇಕು. ಜೀವನವನ್ನು ಯಾವುದೇ ರೀತಿಯ ಖಿನ್ನತೆಗಳಿಗೆ ಒಳಗಾಗದೆ ಸಂತೋಷದಿಂದ ಜೀವನ ನಡೆಸುವುದರಿಂದ ಮೂಲಾಧಾರ ಚಕ್ರವು ಸಮತೋಲನದಲ್ಲಿದ್ದು ಆರೋಗ್ಯ ಮತ್ತು ಜೀವನದ ಗುಣಮಟ್ಟ ಉತ್ತಮವಾಗಿರುತ್ತದೆ. ಭಗವಂತನು ನೀಡಿರುವ ಜೀವನವನ್ನು ಅತ್ಯುತ್ತಮ ಗುಣಮಟ್ಟದಲ್ಲಿ ಸಾಗಿಸಿ ಮೂಲಾಧಾರ ಚಕ್ರದ ಉಪಯೋಗವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಉತ್ತಮ.